ಸೂರ್ಯನನ್ನು ಪೂಜಿಸುವುದಿಲ್ಲ, ಚಂದ್ರನನ್ನು ಪೂಜಿಸುವುದಿಲ್ಲ, ಭೂಮಿಯನ್ನು ಪೂಜಿಸುವುದಿಲ್ಲ, ಗಂಗೆಯನ್ನು ಪೂಜಿಸುವುದಿಲ್ಲ, ಮೂರ್ತಿಗಳನ್ನು ಪೂಜಿಸುವುದಿಲ್ಲ. ದೈವಿಕವಾದಂತಹದ್ದು ಎಲ್ಲವೂ ಕೂಡ ಮೂಢನಂಬಿಕೆ ಅಂತ ಹೇಳ್ತಕ್ಕಂತಹ ವ್ಯಕ್ತಿಗಳು ನಾಳೆನೇ ದಿವಸ ಗ್ರಹಣ ಹೇಳ್ತಕ್ಕಂಥದ್ದು ಸಂಭವಿಸ್ತಾ ಇರತಕ್ಕಂಥದ್ದು. ಆ ಗ್ರಹಣ ನಿಮಿಷ ಆಗಿರಬಹುದು, ಮಧ್ಯಂತರ ಸಮಯ ಆಗಿರಬಹುದು, ಮೋಕ್ಷ ಸಮಯ ಆಗಿರಬಹುದು. ಪ್ರತಿಯೊಂದು ಕೂಡ ಜ್ಯೋತಿಷ್ಯದ ನೆಲೆಗಟ್ಟಿನಲ್ಲೇ ಹಿಂದಿನಿಂದಲೂ ಕೂಡ ನಡೆದು ಬಂದಿರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ವಿಜ್ಞಾನ ಹೇಳ್ತಕ್ಕಂಥದ್ದು ಸೃಷ್ಟಿಯಾಗೋಕ್ಕಿಂತ ಪೂರ್ವದಲ್ಲೇ ಋಷಿ ಮುನಿಗಳು ಸೂರ್ಯ, ಚಂದ್ರ, ರಾಹು, ಕೇತು, ಭೂಮಿ, ಅನಂತರದಲ್ಲಿ ಎಷ್ಟು ರಾಷ್ಟ್ರಗಳಿದ್ದಾವೆ ಹೇಳ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಹಿಂದೆನೇ ಉಲ್ಲೇಖವನ್ನು ಮಾಡಿಟ್ಟಿದ್ದರು. ಚಂದ್ರ ಲೋಕ ಹೇಳ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದನ್ನು ಕೂಡ ಹೇಳಿದ್ದರು. ಆದರೆ ಇವತ್ತಿನ ದಿವಸದಲ್ಲಿ ಅದೆಲ್ಲವೂ ಕೂಡ ಮೂಢನಂಬಿಕೆ ಹೇಳ್ತಕ್ಕಂಥವರು ಈ ಗ್ರಹಣದ ಸಮಯದಲ್ಲಿ ಏನೇನು ಅನಾಹುತಗಳು ಸಂಭವಿಸುತ್ತೆ, ಆನಂತರದಲ್ಲಿ ಬಾಣಂತಿಯರಿಗೆ, ಬಸ್ರಿಯರಿಗೆ ಎಲ್ಲ ಎಷ್ಟು ಸಂಕಷ್ಟಗಳು ಉಂಟಾಗ್ತದೆ ಅಂತ ಹೇಳುವುದನ್ನು ನಾವು ಹಿಂದೆನೇ ಹೇಳಿದ್ದೀವಿ. ಆ ರೀತಿಯಲ್ಲಿ ಮಾಡಿ ನೋಡಿದರೆ ಅವರಿಗೆ ಯಾವುದು ಮೂಢನಂಬಿಕೆ, ಯಾವುದು ಸತ್ಯಾಂಶ ಹೇಳ್ತಕ್ಕಂಥದ್ದು ಇದರ ಮೂಲಕವಾಗಿ ಗೊತ್ತಾಗ್ತದೆ. ಯಾವುವು ಕೂಡ ನಿರ್ಧಾರ ಹೇಳ್ತಕ್ಕಂಥದ್ದು ಅಷ್ಟು ಸ್ಪಷ್ಟತೆ ಇಲ್ಲದೆ ಸೂರ್ಯ ಇದ್ದಾನೆ ಅಂತ ಹೇಳುವುದನ್ನು ಹೇಳಿರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಭೂತಾಯಿಗೆ ಮತ್ತು ದೇವಾನುದೇವತೆಗಳ ಅಂಶಕ ಇದೆ ಅಂತ ಹೇಳುವುದನ್ನು ಒಪ್ಪಿಕೊಳ್ಳಲೇಬೇಕಾದಂಥ ವಿಚಾರ.